ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಅಂದರೆ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ಗೆ ಒಂದು 3 ಕ್ವಶನ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಬಂದುಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ, ಒಬ್ಬರೇ ಇರೋದು ಸೇಫಾ? ಅಂದರೆ ನಾನಿಲ್ಲಿ ಒಬ್ಬಳೇ ಇರ್ತೀನಿ, ಸೇಫ್ಟಿ ಇದೆಯಾ ಅಂತ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಈ ಕ್ವಶನನ್ನು ರೈಸ್ ಮಾಡಿದ್ದಕ್ಕೆ, ಮತ್ತು ಅಪ್ರಿಷಿಯೇಟೆಡು ಕೂಡ. ಯಾಕಂದರೆ ತುಂಬ ಜನ ನನ್ನ ಸೇಫ್ಟಿ ಬಗ್ಗೆ ಕನ್ಸರ್ನ್ ಆಗಿದ್ರು, ಅದಕ್ಕೋಸ್ಕರ. ಸೇಫ್ಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್, ಎಸ್ಪೆಷಲಿ ನಾವು ಒಬ್ಬರೇ ಇದ್ದಾಗ. ಅಂದರೆ ಅಲ್ಲೊಂದು ಹುಡುಗಿ ಒಬ್ಬಳೇ ಇದ್ದಾಳೆ, ಅವಳಿಗೆ ಸೇಫ್ಟಿ ಮ್ಯಾಟರ್ ಅಂತಲ್ಲ. ಸೊ ಯಾರೇ ಒಬ್ಬರೇ ಇದ್ದರೂ, ಹುಡುಗ ಹುಡುಗಿ ಅಂದರೆ ಅಡಲ್ಟ್ಸ್ ಇರ್ಬೋದು ಅಥವಾ ವಯಸ್ಸಾಗಿರೋರು, ಎಲ್ಲರಿಗೂ ಸೇಫ್ಟಿ ಈಕ್ವಲ್ ಆಗಿ ಮ್ಯಾಟರ್ ಆಗುತ್ತೆ. ಒಬ್ಬರೇ ಇರೋದು ಸೇಫಾ ಅನ್ನೋದ್ರ ಬಗ್ಗೆ ನಾನು ಇನ್ನೂ ಸ್ಟೇಟ್ಮೆಂಟ್ ಕೊಡೋಕ್ಕಾಗಲ್ಲ. ಬಿಕಾಸ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ಲೊಕೇಶನು, ನಾವು ಎಲ್ಲಿ ಸ್ಟೇ ಮಾಡ್ತೀವಿ, ಯಾವ ಪ್ಲೇಸಲ್ಲಿ ಸ್ಟೇ ಮಾಡ್ತೀವಿ, ಅದು ಮ್ಯಾಟರ್ ಆಗುತ್ತೆ. ಬಟ್ ನನ್ನ ವಿಷಯಕ್ಕೆ ಬಂದರೆ, ನಾನಿಲ್ಲಿ ತುಂಬ ಅಂದರೆ ತುಂಬ ಸೇಫಾಗಿದ್ದೀನಿ. ಇದು ಒನ್ ಆಫ್ ದ ಸೇಫೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಹುಟ್ಟಿ ಬೆಳೆದಿರೋ ಹಳ್ಳಿಯಲ್ಲಿ ಗೈಸ್, ಇಲ್ಲಿ ಸೇಫ್ಟಿ ಬಗ್ಗೆ ಕ್ವಶನ್ನೇ ಬರಲ್ಲ. ನಾನೇನಾದರೂ ಒಂದು ಅನ್ನೋನ್ ಪ್ಲೇಸಲ್ಲಿದ್ದು, ಅಥವಾ ಒಂದು ಬೇರೆ ಕಂಟ್ರಿಲಿದ್ದೀನಿ, ಅಥವಾ ಎಕ್ಸ್ಟ್ರೀಮ್ ರಿಮೋಟ್ ಪ್ಲೇಸಲ್ಲಿದ್ದೀನಿ ಅಂದರೆ ಸೇಫ್ಟಿ ಬಗ್ಗೆ ತಲೆ ಕೆಡಿಸ್ಕೊಬೇಕಾಗುತ್ತೆ. ಬಟ್ ನಾನಿರೋದು ನನ್ನ ಸ್ವಂತ ಹಳ್ಳೀಲಿ ಗೈಸ್. ನಮ್ಮ ಹಳ್ಳಿ ಚಿಕ್ಕದಿದ್ರೂ, ಮತ್ತು ಎಲ್ಲರಿಗೂ ಗೊತ್ತಿದ್ರೂ, ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿ ಸ್ಟೇ ಮಾಡಿರೋದು. ಇನ್ಫ್ಯಾಕ್ಟ್ ಎಲ್ಲರೂ ಅಂದ್ಕೊಂಡಿದ್ದಾರೆ ನಾನಿನ್ನೂ ಬ್ಯಾಂಗ್ಳೂರಲ್ಲೇ ಇದ್ದೀನಿ ಅಂತ. ಊರಲ್ಲಿ ಬರೀ 2 ಫ್ಯಾಮ್ಲಿಗೆ ಗೊತ್ತು ನಾನು ಇಲ್ಲಿರೋದು, ಏಕೆಂದರೆ ಅವರು ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ, ಏಕೆಂದರೆ ನಾವು ಊರೊಳಗೆ ಹೋಗಲ್ಲ, ಅಂದರೆ ನಮ್ಮ ಹಳ್ಳಿ ಒಳಗೆ ಹೋಗಲ್ಲ. ಅಂದರೆ ನಮ್ಮ ಕಮ್ಯುನಿಟಿ ಎಲ್ಲ ಊರಿಂದ ಹೊರಗಿದೆ. ಸೊ ನಾವು ಅಲ್ಲಿ ಹೋಗಲ್ಲ, ಅವ್ರು ಇಲ್ಲಿ ಬರಲ್ಲ. ಅಂದರೆ ಏನಾದರೂ ಕೆಲಸಗಳಿದ್ರೆ ಮಾತ್ರ. ಊರೊಳಗೆ ಏನು ನಡೀತಿದೆ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಕಮ್ಯುನಿಟಿ ಒಳಗಡೆ ಏನು ನಡೀತಿದೆ ಅಂತ. ಸೊ ಊರಿಗೆ ಗೊತ್ತಿರಲ್ಲ. ಅದು ಬಿಟ್ಟು ನನ್ನ ಫ್ಯಾಮ್ಲಿ ಇಲ್ಲೇ ಇದೆ, ಹತ್ರದಲ್ಲಿ ತುಂಬ ಕ್ಲೋಸ್ ಆಗಿದೆ. ಮತ್ತು ಅದಾದಮೇಲೆ ನನ್ನ ಕಮ್ಯುನಿಟಿ ಅಂದರೆ ನನ್ನ ರಿಲೇಟಿವ್ಸ್ ಇರ್ಬೋದು, ಅವರು ಎಲ್ಲ ನನಗೆ ಕ್ಲೋಸಾಗೇ ಇದ್ದಾರೆ. ಇಲ್ಲಿ ಯಾರು ಬರೋದಿಲ್ಲ ಗೈಸ್. ಯಾರು ಬರ್ತಾರೆ ಮತ್ತು ಏನಕ್ಕೆ ಬರ್ತಾರೆ? ಯಾರಾದರೂ ಬಂದರೂ ಅದು ನನ್ನ ಫ್ಯಾಮ್ಲಿ ಮನೆ ಕ್ರಾಸ್ ಮಾಡೇ ಬರಬೇಕು. ಅದು ಬಿಟ್ಟರೆ ಬೇರೆ ವೇನೇ ಇಲ್ಲ. ಇಲ್ಲಿ ಯಾರಾದರೂ ಔಟ್ಸೈಡರ್ ಬರಬೇಕಂದ್ರೆ. ಅದಾದಮೇಲೆ ನಾನು ನನ್ನ ಎಕ್ಸಾಕ್ಟ್ ಲೊಕೇಶನು, ಅಂದರೆ ನಾನು ಎಲ್ಲಿ ಸ್ಟೇ ಮಾಡ್ತೀನಿ ಅಂತ ಯಾವತ್ತೂ ಎಲ್ಲೂ ಹೇಳ್ಕೊಂಡಿಲ್ಲ, ಮತ್ತು ಆನ್ಲೈನಲ್ಲೂ ಶೇರ್ ಮಾಡಿಲ್ಲ. ಅಂದರೆ ಹೇಳಿಲ್ಲ ಅಂದರೆ ಡಿಸ್ರೆಸ್ಪೆಕ್ಟ್ ಅನಿಸುತ್ತೆ. ಬಟ್ ನನಗಿಷ್ಟ ಇಲ್ಲ ಗೈಸ್, ನಾನು ಎಕ್ಸಾಕ್ಟ್ಲಿ ಸ್ಟೇ ಮಾಡ್ತೀನಿ ಅಂತ ಹೇಳ್ಕೊಳೋಕ್ಕೆ. ನಾಟ್ ಬಿಕಾಸ್ ಆಫ್ ಸೇಫ್ಟಿ ಕನ್ಸರ್ನ್, ಬಿಕಾಸ್ ಆಫ್ ಪ್ರೈವಸಿ ಕನ್ಸರ್ನ್. ನನಗೆ ಪ್ರೈವಸಿ ತುಂಬ ಮ್ಯಾಟರು. ನಾನು ಸೇಫಾಗಿರೋ ಪ್ಲೇಸಲ್ಲಿ ಇದ್ದೀನಿ ಅಂತ ಗೊತ್ತು, ಬಟ್ ನನ್ನ ಪ್ರೈವಸಿನ ಯಾರೂ ಡಿಸ್ಟರ್ಬ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ತುಂಬ ಜನ ಹೇಳ್ತಾರೆ ಇಲ್ಲಿ ಬರಬೇಕು ಅಂತ. ಇದೇ ರೀಸನ್ಗೆ, ಅಂದರೆ ಪ್ರೈವಸಿ ರೀಸನ್ಗೆ ನಾನು ತುಂಬ ಜನಕ್ಕೆ ಇನ್ವೈಟ್ ಮಾಡೋಕ್ಕಾಗ್ತಾಯಿಲ್ಲ. ಐ ಆಮ್ ಸೋ ಸಾರಿ. ನೀವೆಲ್ಲ ಅರ್ಥ ಮಾಡ್ಕೊತೀರಾ ಅಂದ್ಕೊತೀನಿ. ಸೊ ಅದು ಬಿಟ್ಟರೆ ನಮ್ಮ ಕಡೆ ಏನಾದರೂ ಒಂದು ಸ್ವಲ್ಪ ಭಯ ಪಡಬೇಕಂದ್ರೆ ಅದು ಕಾಡು ಪ್ರಾಣಿಗಳು, ಅಂದರೆ ವೈಲ್ಡ್ ಅನಿಮಲ್ಸ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇದೊಂಥರ ಕಾಡು ಗೈಸ್, ಬೆಟ್ಟ ಗುಟ್ಟ ಥರ. ಇಲ್ಲಿ ವೈಲ್ಡ್ ಅನಿಮಲ್ಸ್ ಜಾಸ್ತಿ ಇದ್ದಾವೆ. ಬ್ಲ್ಯಾಕ್ ಬೇರು, ಕರಡಿ ಅಂತಾರಲ್ಲ, ಮತ್ತು ಲೆಬರ್ಡ್ಸು, ಚಿರತೆಗಳು. ಸೊ ಅವೆಲ್ಲ ಜಾಸ್ತಿ ಇದ್ದಾವೆ. ಏನಾದರೂ ಭಯಪಟ್ಟರೆ ಅವಾಗ ಭಯ ಪಡಬೇಕಷ್ಟೆ. ಸೊ ನನಗೆ ಕಾಡು ಪ್ರಾಣಿಗಳಂದ್ರೂ ಏನೂ ಭಯ ಇಲ್ಲ ಗೈಸ್. ಅವೇನು ಯಾವಾಗಲೂ ಇಲ್ಲಿ ಬರೋದು ಇಲ್ಲ, ಮತ್ತು ತುಂಬ ರೇರು ಕಾಣಿಸ್ಕೊಳೋದು. ಮತ್ತು ಅವು ಪಾಡಿಗೆ ಅವು ಇರುತ್ತೆ, ನಮ್ಮ ಪಾಡಿಗೆ ನಾನು ಇರ್ತೀನಿ. ಅವ್ರದ್ದು ಏನೂ ಅಷ್ಟೊಂದು ಭಯ ಇಲ್ಲ ಗೈಸ್. ನಾವು ಅವಕ್ಕೇನು ಮಾಡಿಲ್ಲ ಅಂದರೆ ಅವು ನಮ್ಮನ್ನೇನು ಮಾಡಲ್ಲ ಅಂತ ನಾನು ನಂಬ್ತೀನಿ. ಸೊ ಇಲ್ಲಿ ತುಂಬ ಸೇಫ್ ಇದೆ. ಸೇಫ್ಟಿ ಅನ್ನೋ ಒಂದು ಟಾಪಿಕೇ ಬರಲ್ಲ. ಹಾಗಂತ ಹೇಳ್ಬಿಟ್ಟು ನಾನು ಕೇರ್ಲೆಸ್ ಅಂದ್ಕೊಂಡ್ಬೇಡಿ ಗಾಯ್ಸ್. ನನ್ನ ಊರಲ್ಲಿದ್ರೂ ಮತ್ತು ಇಲ್ಲಿ ತುಂಬ ಸೇಫ್ ಇದ್ರೂ ನಾನು ಬೇಕಾಗಿರೋ ಪ್ರಿಕಾಷನ್ಸ್ ತೊಗೊಂಡಿರ್ತೀನಿ ಯಾವಾಗ್ಲೂ. ನಾಟ್ ಬಿಕಾಸ್ ನಾನು ಹುಡುಗಿ ಅಂತಲ್ಲ, ಬಿಕಾಸ್ ನಾನು ಒಬ್ಬಳೇ ಇರ್ತೀನಿ ಅಂತ. ಏನಾದರೂ ನಮ್ಮ ಲೈಫಲ್ಲಿ ಆಗಬೇಕು ಅಂದರೆ ನಾವು ಪ್ರಿಕಾಷನ್ಸ್ ತೊಗೊಂಡು ನಮ್ಮ ಲೈಫಲ್ಲಿ ಏನೋ ಆಗುತ್ತೆ ಅಂದರೆ ಅದು ಹಾಗೇ ಆಗುತ್ತೆ, ಯಾರೂ ತಡೆಯೋದಕ್ಕಾಗಲ್ಲ, ಆಯಿತಾ. ಸೊ ಅದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ಗೈಸ. ನಾನು ಬೆಳ್ಕೊಂಡು ಬಂದಿರೋ ರೀತಿನೇ ಹಿಂಗೆ ಗೈಸ. ನನಗೆ ತುಂಬ ಧೈರ್ಯ, ನಾನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ. ನನಗೆ ಯಾವತ್ತೂ ಅನ್ಸೇ ಇಲ್ಲ. ಇಲ್ಲಿ ಸೇಫ್ ಇರಲಿಲ್ಲ ಅಂದಿದ್ರೆ ನನ್ನ ಫ್ಯಾಮ್ಲಿ ನನ್ನ ಸಪ್ರೇಟಾಗಿ ಒಬ್ಬಳೇ ಇರೋದಕ್ಕೆ ಬಿಡ್ತಾಯಿದ್ರ? ಯೋಚನೆ ಮಾಡಿ. ಓವರಾಲ್ ಹೇಳ್ಬೇಕಂದ್ರೆ ಇಲ್ಲಿ ತುಂಬ ಸೇಫ್ಟಿ ಇದೆ ಗೈಸ. ನಮ್ಮೂರಲ್ಲಿ ಯಾರೇ ಬಂದರು, ಅಂದರೆ ಈ ಪ್ಲೇಸಿಗೆ ಯಾರೇ ಬಂದರು, ಈವನ್ ಸ್ಟ್ರೇಂಜರ್ ಬಂದರು, ಅವ್ರಿಗೇನೂ ಗೊತ್ತಿಲ್ಲ, ತುಂಬ ಇನ್ನೋಸೆಂಟ್ ಇದ್ದಾರೆ ಅಂದ್ರೂ ಹ್ಯಾಪಿಯಾಗಿ ಇಲ್ಲಿ ಭಯ ಪಡದೆ ಜೀವನ ಮಾಡ್ಕೊಂಡು ಹೋಗ್ಬೋದು. ಸೇಫ್ಟಿ ಅನ್ನೋ ಕ್ವಶನ್ನೇ ಬರಲ್ಲ ಗೈಸ್ ಇಲ್ಲಿ. ಇನ್ನೊಂದು ಕ್ವಶನ್ ಬಂದುಬಿಟ್ಟು, ನಾನು ಒಬ್ಬಳೇ ಇರ್ತೀನಿ, ನನಗೇನಾದರೂ ಎಮರ್ಜೆನ್ಸಿ ಆದರೆ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ. ಅಫ್ಕೋರ್ಸ್ ನನ್ನ ಫ್ಯಾಮ್ಲಿ ಗಾಯ್ಸ್, ನನ್ನ ಫ್ಯಾಮ್ಲಿ ತುಂಬ ಕ್ಲೋಸ್ ಇದೆ, ಮತ್ತು ನನ್ನ ಫ್ಯಾಮ್ಲಿಗೆ ಗೊತ್ತಿದೆ ನನ್ನ ಹೆಲ್ತ್ ಕಂಡೀಷನ್ಸ್ ಎಲ್ಲ. ಒಂದು ಫೋನ್ ಮಾಡಿದ್ರೆ ಸಾಕು, ನಮ್ಮ ಅಣ್ಣ ಯಾವಾಗಲೂ ರೆಡಿ ಇರ್ತಾರೆ. ಯಾವ ಟೈಮಿಂಗ್ಸ್ ಆದರೂ ಇರ್ಬೋದು, ಬೆಳಗ್ಗೆ
ಸಂಜೆ ಲೇಟ್ ನೈಟು, ಮಧ್ಯರಾತ್ರಿ, ಮಿಡ್ ನೈಟು, ಸೊ ಯಾವಾಗ ಬೇಕಾದರೂ ಅಷ್ಟೇ ನಮ್ಮ ಅಣ್ಣ ಏನು ಮಾಡೋದಕ್ಕೂ ರೆಡಿ ಇರ್ತಾರೆ. ಫ್ಯಾಮಿಲಿ ಅಂದ್ರೇ ಹಂಗೆ ಅಲ್ವಾ ಗೈಸ್, ಯಾವಾಗಲೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳೋದು, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಕಷ್ಟ ಕಾಲದಲ್ಲಿ ಎಸ್ಪೆಷಲಿ. ಸೊ ನನಗೆ ಆ ಥರ ಫ್ಯಾಮಿಲಿ ಇದೆ. ಐ ಮೀನ್ ಈ ವಿಷಯದಲ್ಲಿ ನಾನು ಲಕ್ಕಿ ಅಂತ ಹೇಳ್ಬೋದು. ನನ್ನ ಫ್ಯಾಮಿಲಿ ನನಗೇನು ಮಾಡೋದಕ್ಕೂ ರೆಡಿ ಇರುತ್ತೆ. ಸೊ ಹಾಗೆ ನಾನು ಅಷ್ಟೇ ನನ್ನ ಫ್ಯಾಮ್ಲಿಗೆ ಏನು ಮಾಡೋದಕ್ಕೂ ರೆಡಿ ಇರ್ತೀನಿ. ಸೊ ಈ ಥರ ನಮ್ಮ ಫ್ಯಾಮ್ಲಿ ಬಾಂಡಿಂಗು. ಏನೇ ಎಮರ್ಜೆನ್ಸಿ ಆದರೂ ನನ್ನ ಫ್ಯಾಮ್ಲಿ ಇರುತ್ತೆ. ನಾನು ಅದ್ರ ಬಗ್ಗೆ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಆಯಿತಾ. ಥರ್ಡ್ ಕ್ವೆಶ್ಚನ್ ಬಂದುಬಿಟ್ಟು, ನಮ್ಮ ಮನೆ ಹತ್ರ ತುಂಬ ಗಿಡಗಳಿದ್ದಾವೆ, ತುಂಬ ಹಸಿರಿದೆ ಸುತ್ತಮುತ್ತ, ಇಲ್ಲಿ ಯಾವ ಬರೋಲ್ಲ ಅಂತ. ಒಂದು ಸಲ ನನಗೆ ಈ ಕ್ವೆಶ್ಚನ್ ಕೇಳಿದ್ರೇ ಭಯ ಆಗ್ತಾ ಇರುತ್ತೆ. ಯಾಕಂದರೆ ನಾನು ಪ್ರಪಂಚದಲ್ಲಿ ಏನಕ್ಕಾದರೂ ಭಯ ಪಡ್ತೀನಿ ಅಂದರೆ ಅದು ಹಾವಿಗೆ. ನಮ್ಮ ಮನೆ ಹತ್ರ ನೀವು ಅಂದ್ಕೊಂಡಿರೋ ಥರ ಅಷ್ಟೊಂದು ಹಾವುಗಳಿಲ್ಲ, ಆಯಿತಾ. ನನಗೆ ಗೊತ್ತು ನಮ್ಮ ಮನೆ ಹತ್ರ ಹಸಿರು ಇದೆ, ತುಂಬ ಗಿಡಗಳಿದ್ದಾವೆ, ಹಂಗಂತೇಳ್ಬಿಟ್ಟು ಗಿಡಗಳಿರೋ ಹತ್ರ ಎಲ್ಲ ಹಾವುಗಳಿರುತ್ತೆ ಅಂತಲ್ಲ. ಸೊ ನಾವು ಆ ಪ್ಲೇಸನ್ನು ಹೆಂಗೆ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನ್ನ ಪ್ಲೇಸು ತುಂಬ ಕ್ಲೀನಾಗಿದೆ, ಅಂದರೆ ಪೊದೆ ಥರ ಇಲ್ಲ, ಏನೂ ಬುಷಸ್ ಇಲ್ಲ, ಎಲ್ಲ ಕ್ಲಿಯರಾಗಿದೆ. ಇಲ್ಲಿ ನೀವು ಅಂದ್ಕೊಳೋ ಥರ ಹಾವುಗಳೇನೂ ಬರೋದಿಲ್ಲ, ಆಯಿತಾ. ತುಂಬ ರೇರು ಗಾಯ್ಸ ಹಾವೆಲ್ಲ ಕಾಣಿಸೋದು ಇಲ್ಲಿ. ಏಕೆಂದರೆ ನಾವು ಎಲ್ಲ ಥರ ಪ್ರಿಕಾಷನ್ಸ್ ತೊಗೊಂಡಿರ್ತೀವಿ. ನಮ್ಮ ಅಣ್ಣ ಯಾವಾಗಲೂ ಅಂದರೆ ರೆಗ್ಯುಲರಾಗಿ ಔಷಧಿ ಎಲ್ಲ ಸಿಂಪಡಿಸ್ತಾ ಇರ್ತಾರೆ. ಮತ್ತು ನಾವು ಮೆಡಿಸನ್ ಎಲ್ಲ ಇರ್ತೀವಿ, ಯಾವುದೇ ಥರ ಹಾವು ಅಥವಾ ಕೆಟ್ಟುಳುಗಳು ಬರೋಂಗಿಲ್ಲ ಅಂತ ಹೇಳಿಬಿಟ್ಟು. ಮತ್ತು ನನ್ನ ಮನೆ ಒಳಗಡೆನೂ ಅಷ್ಟೇ ಯಾವುದೇ ಥರ ಹಾವು ಅದು ಇದು ಬರೋದಕ್ಕೆ ಚಾನ್ಸೇ ಇಲ್ಲ. ಇದು ಅಂಚೆಲ್ಲ ಇದೆಯಲ್ವ ಗೈಸ್, ಸೊ ಅದರಲ್ಲಿ ಹೋಲ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ವಿ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು. ಏನೂ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಅಲ್ಲಿಗೆ ಬಂದರೆ ಅಲ್ಲಿ ಮೊದಲಿತ್ತು ಗೈಸ್, ಅಂದರೆ ತುಂಬ ವರ್ಷಗಳಿಂದ. ಬಟ್ ಇವಾಗ ಅಷ್ಟೊಂದಿಲ್ಲ, ಅಂದರೆ 99% ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ನಾನು ಸ್ಪ್ರೇ ಹೊಡಿತೀನಿ ಅಲ್ಲಿ, ಅದು ಇದು ಏನೂ ಬರಬಾರ್ದು, ಅಂದರೆ ಆ್ಯನ್ಸು ಏನೂ ಬರಬಾರ್ದು ಅಂತ. ಯಾವಾಗಾದರೂ ಅಲ್ಲಿ ಏನಾದರೂ ಕಾಣಿಸಿದ್ರೆ, ಅಂದರೆ ಕಾಣಿಸಿದ್ರೆ ಅದು ಹೊಗೆನೇ, ಆಯಿತಾ. ಸೊ ಹಾಗೆ ಹಾವುಗಳು ಅಷ್ಟೇ, ಕಾಣಿಸಿದ್ರೆ ಅದು ಹೊಗೆ. ನಮಗೆ ಹಾವನ್ನ ಏನೂ ಸಾಯಿಸೋದಕ್ಕೆ ಇಷ್ಟ ಇಲ್ಲ ಗೈಸ್. ಬಟ್ ಏನು ಮಾಡೋದು, ಅಂದರೆ ನಮಗೂ ಭಯ ಇರುತ್ತೆ, ಅವೆಲ್ಲ ನಮ್ಮನ್ನು ಕಚ್ಚಿಬಿಡುತ್ತೋ ಅಂತ. ಸೊ ಅವಾಗ ಎಷ್ಟು ಭಯ ಇರುತ್ತೋ ಹಂಗೆ ನಮಗೂ. ಅವಾಗ ಏನು ಮಾಡೋದು, ಅಂದರೆ ಯಾವುದಾದ್ರೂ ಕೆಟ್ಟ ಅವೆಲ್ಲ ಬಂದರೆ ಸಾಯಿಸ್ಬೇಕಾಗುತ್ತೆ. ಅದು ನಾನಲ್ಲ ಬಿಡಿ, ನಮ್ಮ ಫ್ಯಾಮ್ಲಿಯವ್ರು ನೋಡ್ಕೊತಾರೆ ಅದು. ಇನ್ ಕೇಸ್ ಅವ್ರು ಏನಾದರೂ ನೋಡಿದ್ರೆ, ಯಾಕಂದರೆ ನಾನು ಹಾವು ನೋಡಿದ್ರೆ ನಾನು ಕಿಲೋಮೀಟ್ರ್ ದೂರ ಹೊಟ್ಟೋಗಿರ್ತೀನಿ. ಸೊ ಇಲ್ಲಿ ಯಾವುದೇ ಥರ ಹಾವುಗಳು ಭಯ ಇಲ್ಲ ಗೈಸ್, ಹಾವು ಏನೂ ಬರೋಲ್ಲ, ಆಯಿತಾ. ನೀವು ಅಂದ್ಕೊಳೋ ಥರ ಗಿಡಗಳಿದ್ದರೆ ಹಾವು ಬಂದುಬಿಡುತ್ತೆ. ಅಲ್ಲಿ ನಾವು ಹೆಂಗೆ ಮೇಂಟೈನ್ ಮಾಡಿರ್ತೀವಿ, ಹೆಂಗೆ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಯಿತಾ. ಹಾವು ಎಲ್ಲಿ ಬೇಕಾದರೂ ಬರ್ಬೋದು ಗೈಸ್. ನಾನು ಒಂದೊಂದು ಸಲ ಈ ಸಿಟಿಯಲ್ಲೆಲ್ಲ ಹಾವು ಬಂದಿತ್ತು ಮನೆ ಒಳಗಡೆ ಅಂತ ನೋಡ್ತಾ ಇರ್ತೀನಿ. ಸೊ ಹಾವು ಬರೀ ಗಿಡಗಳಿದ್ರೆ ಅಲ್ಲಿ ಹಸಿರಿದ್ರೆ ಹಾವು ಇರುತ್ತೆ ಅಂತೇನಿಲ್ಲ. ಇಟ್ಸ್ ಓಕೆ ಗೈಸ್. ಹಾವು ಇದ್ರೂ ಪರವಾಗಿಲ್ಲ, ಅಂದರೆ ಅದೆಲ್ಲೇ ಬಚ್ಚಿಟ್ಕೊಂಡಿದೆಯಾ, ಅಲ್ಲಿ ಜೀವನ ಮಾಡ್ತಾಯಿದ್ದೀನಿ, ಇಟ್ಸ್ ಓಕೆ. ಯಾಕಂದರೆ ಎಲ್ಲರಿಗೂ ರೈಟ್ಸ್ ಇದೆ ಭೂಮಿ ಮೇಲೆ ಬದುಕೋದಕ್ಕೆ. ನಾನು ಏನ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಲ್ಲ ಗೈಸ್. ಹಾವು ಬಗ್ಗೆ, ಸೇಫ್ಟಿ ಬಗ್ಗೆ ಅಥವಾ ಎಮರ್ಜೆನ್ಸಿ ಆದರೆ ನನಗೇನು ಅದೆಲ್ಲ ತಲೆ ಕೆಡಿಸ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ, ಆಯಿತಾ. ಸೊ ಇವಾಗೇನಿದೆ ಲೈಫು ನಮ್ಮ ಮುಂದೆ ಅದನ್ನು ಎಂಜಾಯ್ ಮಾಡ್ತಾ ಇರ್ತೀನಿ, ಆಯಿತಾ. ಅದಷ್ಟೇ ನನಗೆ ಮ್ಯಾಟ್ರು, ಏನಿದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಅಷ್ಟೇ, ಆಯಿತಾ. ಬಾಯ್ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.